ಆರ್ಎಸ್ಎಸ್ ಸಂಚಲನಕ್ಕೆ ಅನುಮತಿ ಕಡ್ಡಾಯ ಎನ್ನುತ್ತಿರುವ ಕಾಂಗ್ರೆಸ್ ಸರ್ಕಾರ ಧಾರ್ಮಿಕ ಅಂಜನಾದ್ರಿ ಬೆಟ್ಟಕ್ಕೆ ಹೊರಟಿರುವ ಆಂಜನೇಯ ಭಕ್ತರು ಪಾದಯಾತ್ರೆಗೆ ಮೆರವಣಿಗೆಗೂ ನಿರ್ಬಂಧ ಹೇರಿದರೂ ಅಚ್ಚರಿ ಪಡಬೇಕಿಲ್ಲ ಎಂದು ಬಿಜೆಪಿ ಜಿಲ್ಲಾ ಮುಖಂಡ ಬಸವರಾಜ ಮದ್ರಿಕೆ ವ್ಯಂಗ್ಯವಾಡಿದ್ದಾರೆ. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಆರ್ಎಸ್ಎಸ್ ಎಂಬುದು ದೇಶಭಕ್ತಿಯಿಂದ ಕೂಡಿದ ಸಂಘಟನೆ. ಪ್ರತಿಯೊಬ್ಬ ಭಾರತೀಯನು ಜಾತಿ ಮತ ಪಂಥಗಳ ಭೇದವಿಲ್ಲದೆ ದೇಶದ ಸೇವೆಗಾಗಿ ಒಂದುಗೂಡುತ್ತಾರೆ. ದೇಶಾಭಿಮಾನ ಮೂಡಿಸಲೆಂದು ಆಕರ್ಷಕವಾಗಿ ಪಥಸಂಚಲನ ಮಾಡುತ್ತಾರೆ. ಹೀಗಾಗಿ ಈ ಪಥಸಂಚಲನಕ್ಕೆ ಯಾರದೇ ಅನುಮತಿ ಬೇಕಿಲ್ಲ ಎಂದಿದ್ದಾರೆ. ಹಿಂದೂ ರಾಷ್ಟ್ರ ನಿರ್ಮಾಣದ ಧ್ಯೇಯ ಇಟ್ಟುಕೊಂಡು ತಾಯಿ ಭಾರತಾಂಬೆಯ ಭಾವಚಿತ್ರದ ಭವ್ಯ ಮೆರವಣಿಗೆಗೆ ನಿರ್ಬಂಧ ಹೇರಲು ಹೊರಟುವ ಕಾಂಗ್ರೆಸ್ ಸರ್ಕಾರ ನಾಳೆ ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳು ಪಂಢರಾಪುರ ಹಾಗೂ ತುಳಜಾಪುರ ಭಕ್ತರ ಯಾತ್ರೆಗಳಿಗೂ ಸಹ ನಿರ್ಬಂಧ ಹೇರಲ್ಲ ಎನ್ನುವುದಕ್ಕೆ ಏನು ಗ್ಯಾರಂಟಿ ಎಂದು ಪ್ರಶ್ನೆ ಮಾಡಿದರು. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್ ಕಲಬುರಗಿ. ಪದೇ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು, ರಾಜ್ಯದ ಗೃಹ ಸಚಿವರು ಪ್ರಶ್ನೆ ಮಾಡ್ತಾರೆ. ಅದಕ್ಕೆ ಉತ್ತರ ಕೊಡುವ ದೃಷ್ಟಿಯಿಂದ ಇವತ್ತು ನಾವು ಬಿಜೆಪಿ ವಿವಿಧ ಜವಾಬ್ದಾರಿ ಇರ್ತಕ್ಕಂಥ ನಾವೆಲ್ಲ ಕೂತ್ಕೊಂಡಿದ್ವಿ. ನಮ್ಮ ಜೊತೆ ಶಂಕರ್ಲಿಂಗ್ ಪೂಜಾರಿ ಇದ್ದಾರೆ, ಅನಿಲ್ ಪೂಜಾರಿ ಅವರು ಇದ್ದಾರೆ, ವಿಠಲ್ ಪೂಜಾರಿ ಅವರು, ಶಿವಾಜಿ ಅವರು ಇವತ್ತಿನ ಈ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದಾರೆ. RSS ಪಥಸಂಚಲನಕ್ಕೆ ಅನುಮತಿ ಕಡ್ಡಾಯ ಬೇಕು ಅಂತ ಈ ರಾಜ್ಯದ ಗೃಹ ಸಚಿವರು, ಜಿಲ್ಲಾ ಉಸ್ತುವಾರಿ ಸಚಿವರು ಸನ್ಮಾನ್ಯ ಶ್ರೀ ಪ್ರಿಯಾಂಕ ಖರ್ಗೆಜಿಯವರು ಪದೇ ಪದೇ ಪ್ರಶ್ನೆಯನ್ನು ಮಾಡ್ತಾರೆ. ಬಹುಶಃ ನಮಗನಿಸುತ್ತೆ ನಾಳೆ ನಡೀತಕ್ಕಂಥ ಅಂಜನಾದ್ರಿ ಬೆಟ್ಟಕ್ಕೆ ಏನು ಹೊರಡುವಂಥ ಆಂಜನೇಯ ಭಕ್ತರಿಗೂ ಕೂಡ, ನಿಮ್ಮ ಪಾದಯಾತ್ರೆಗೆ, ನಿಮ್ಮ ಧಾರ್ಮಿಕ ಆಚರಣೆಗೂ ಕೂಡ ಅನುಮತಿ ತಗೊಳ್ಳಿ ಅಂತ ಹೇಳಿದ್ರು ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ ಅಂತ ನನಗನ್ನಿಸ್ತಾ ಇದೆ. ಈ ದೇಶದಲ್ಲಿ ನಾವೆಲ್ಲ ಹಿಂದೂ ಬಂಧುಗಳು, ವಿವಿಧ ದೈವ ಭಕ್ತರ ಮೂಲತಃ ಇವತ್ತು ಪಂಢರಾಪುರ ಇರ್ಬೋದು, ಮೈಲಾಪುರ ಇರ್ಬೋದು, ತುಳಜಾಪುರ ಇರ್ಬೋದು, ಅಲ್ಲೆಲ್ಲ ಭಕ್ತಾದಿಗಳು ಪಾದಯಾತ್ರೆ ಹೋಗ್ತಾರೆ, ಧಾರ್ಮಿಕ ಆಚರಣೆಯನ್ನು ಮಾಡ್ತಾರೆ. ಅದಕ್ಕೂ ಕೂಡ ನೀವು ಅಬ್ಜೆಕ್ಷನ್, ಅದಕ್ಕೂ ಕೂಡ ನೀವು ನಾಳೆ ಕೇಳಲ್ಲ ಅಂತ ಏನು ಗ್ಯಾರಂಟಿ? RSS ಯಾರನ್ನು ಕೂಡ ವ್ಯಕ್ತಿಗತವಾಗಿ ದ್ವೇಷ ಮಾಡೋದಿಲ್ಲ. RSS ಎಲ್ಲರನ್ನ ಪ್ರೀತಿ ಮಾಡುತ್ತೆ. ನಿಮಗ್ಯಾಕೆ RSS ಮೇಲೆ ದ್ವೇಷ, ತಾತ್ಸಾರ? ಪದೇ ಪದೇ ತಾವು ಸಂವಿಧಾನವನ್ನ ಕೈಯಲ್ಲಿ ಹಿಡ್ಕೊಂಡು ಓಡಾಡ್ತೀರಿ. ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೂಡ ಮಹಾರಾಷ್ಟ್ರದ ಸಾರಡ್ ಶಾಖೆಗೆ, RSS ಶಾಖೆಗೆ ಭೇಟಿಯನ್ನು ಕೊಟ್ಟಿದ್ರು. ಮಾನ್ಯ ಈ ರಾಜ್ಯದ ಏನು AICC ಅಧ್ಯಕ್ಷರ, ರಾಷ್ಟ್ರೀಯ ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆಜಿಯವರು, ಅವರು ಕೂಡ ಒಮ್ಮೆ ನಾಗವಾರ್ RSS ಶಾಖೆ ಭೇಟಿಯನ್ನು ಕೊಟ್ಟಿದ್ರು. ನಿಮಗೂ ಕೂಡ ಈ RSS ಬಗ್ಗೆ ತಪ್ಪು ಕಲ್ಪನೆ, ತಪ್ಪು ತಿಳುವಳಿಕೆ ಇದ್ದರೆ ಮಾನ್ಯ ಜಿಲ್ಲಾ ಸಚಿವರೇ, ನೀವು ಕೂಡ ಒಮ್ಮೆ ಚಿತ್ತಾಪುರ ತಾಲೂಕಿನ ಚಿತ್ತಾಪುರ ನಗರದಲ್ಲಿ ಚಂದ್ರಶೇಖರ್ ಆಜಾದ್ ಶಾಖೆ ಇದೆ, ಆ ಶಾಖೆಗೆ ಒಮ್ಮೆ ಭೇಟಿ ಕೊಡಿ. ಶಾಖೆಯಲ್ಲಿ ಏನು ಹೇಳಿಕೊಡ್ತಾರೆ? ನಿತ್ಯ ಶಾಖೆಯಲ್ಲಿ ಮೈದಾನದಲ್ಲಿ ಓಪನ್ ಆಗಿ ಮಾಡ್ತಾರೆ. ಮೈದಾನದಲ್ಲಿ ದಿನನಿತ್ಯ ಶ್ಲೋಕಗಳು, ವಚನಗಳು, ಅಮೃತ ವಚನಗಳು, ಕಥೆಗಳು ಇಟ್ಟು ಅವ್ರಿಗೆ ಆಟ. ದೇಶಭಕ್ತಿಯನ್ನು ಹೇಳ್ಕೊಡ್ತಕ್ಕಂಥ ಒಂದು ಸಂಘಟನೆ RSS ಅಂದರೆ ಎಲ್ಲ ಜಾತಿ ಮತ ಪಂಥಗಳನ್ನು ಒಂದುಗೂಡಿಸ್ಕೊಡ್ತಕ್ಕಂಥ, ಹಿಂದೂಗಳಿಗೋಸ್ಕರ ಇರ್ತಕ್ಕಂಥ ಈ ನಾಡು, ಈ ದೇಶ ಧರ್ಮ ರಕ್ಷಣೆ ಮಾಡ್ತಕ್ಕಂಥ ಒಂದು ರಾಷ್ಟ್ರೀಯ ಪವಿತ್ರ ಕಾರ್ಯದಲ್ಲಿ ತೊಡಗಿರ್ತಕ್ಕಂಥ RSS. ನೀವು ರಾಜಕೀಯವಾಗಿ ಬಿಜೆಪಿನ ಎದುರಿಸಿ, ರಾಜ್ಯಾಧ್ಯಕ್ಷ BI ವಿಜೇಂದ್ರವನ್ನೇ ಎದುರಿಸಿ. ಅದು ಬಿಟ್ಟು ನೀವು RSS ಬಗ್ಗೆ ಮಾತಾಡೋದು, RSS ಮುಖ್ಯಸ್ಥ ಮೋಹನ್ ಭಾಗವತ್ಜಿಯವರ ಬಗ್ಗೆ ಮಾತಾಡೋದು ಇದು ಸರಿಯಲ್ಲ. ಯಾಕಂತಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೂಡ ಅವ್ರಕ್ಕಿಂತ ನೀವೇನು ಬುದ್ಧಿವಂತರಲ್ಲ. ಅವರು ಅನೇಕ ಡಿಗ್ರಿಗಳನ್ನು ತೆಗೆದುಕೊಂಡಂಥವ್ರು, ತುಂಬ ಓದ್ಕೊಂಡಂಥವ್ರು.
ಅಪಾರವಾದ ತಿಳುವಳಿಕೆ ಇರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಭಿಮಾನಿಗಳು ನಾವು ಕೋಮರಾಮ್ ಭೀಮ್ ಗೋಂಡ್ ಕುರುಬ ಸಂಘದ ಜಿಲ್ಲಾಧ್ಯಕ್ಷ, ಭಾರತೀಯ ಜನತಾ ಪಕ್ಷದ ಮುಖಂಡ. ನಾವು ಏನಪ್ಪಾ ಅಂತಂದ್ರೆ ಮಾನ್ಯ ಪ್ರಿಯಾಂಕ ಖರ್ಗೆಜಿಯವರಿಗೆ ಮನವಿ ಮಾಡಿಕೊಳ್ಳೋದೇನಂತಂದ್ರೆ, ದಯವಿಟ್ಟು ನೀವು ಒಮ್ಮೆ ಇದರ ಬಗ್ಗೆ ಗಮನ ಹರಿಸಿ, ಇದರ ಬಗ್ಗೆ ಸ್ಟಡಿ ಮಾಡಿ. ಯಾಕಂತಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಬುದ್ಧಿವಂತರು ತಾವಲ್ಲ ಅಂತ ನಾವು ಅಂದ್ಕೊಂಡಿದ್ವಿ. ಇನ್ನು ಎರಡನೇದಾಗಿಪ್ಪ ಅಂತಂದ್ರೆ, ಕಾಂಗ್ರೆಸ್ನ ಏನು ರಾಜ್ಯಾಧ್ಯಕ್ಷರದಾರ ಬಿ ಕೆ ಹರಿಪ್ರಸಾದ್ ಅವರು ಮತ್ತು ಪ್ರಿಯಾಂಕ ಖರ್ಗೆಜಿಯವರು, ಬಿ ಕೆ ಆ್ಯಂಡ್ ಪಿ ಕೆ ಅವರು ಪದೇ ಪದೇ ಏನಪ್ಪ ಅಂತಂದರೆ ತಮ್ಮ ಮತಕ್ಷೇತ್ರದಲ್ಲಿ ಇವತ್ತು ನೋಡ್ರಿ, ಮೊನ್ನೆ ತಾನೇ ಏನಪ್ಪ ದಂಡೋತಿಯಲ್ಲಿ ಮಕ್ಕಳಿಗೆ ಅಂತ ಒಂದು ದುರಂತ ಆಯಿತು. ಏನಾಯಿತು? ಇದೇ ಸಿದ್ದಿಪಾಷ ದರ್ಗಾದ ಹತ್ರ ಶಾಲೆಯನ್ನು ಕಟ್ಟಡ ಕುಸಿದು ಮಕ್ಕಳದು ಪರಿಸ್ಥಿತಿ ಏನಾಯಿತು? ಗರ್ಭಿಣಿ ಭಾರತೀಯರ ಯಾವ ಸಾವು ಆಯಿತು ಇಲ್ಲಿ? ಇಂಥ ಅನೇಕ ದುರಂತಗಳು ಈ ಜಿಲ್ಲೆಯಲ್ಲಿ ನಾವು ತಮ್ಮ ಮತಕ್ಷೇತ್ರದಲ್ಲಿ ನಡೀತಾ ಇದೆ. ಅಲ್ಲಿ ಒಮ್ಮೆ ಅದರ ಭೇಟಿ ಕೊಟ್ಟರೆ ತಾವು ಇನ್ನೂ ಕೂಡ ಮೊನ್ನೆ ಏನು ಅನಾಹುತ ಆಯಿತು, ಆ ಮಕ್ಕಳಿಗೆ ಇನ್ನೂ ಹೋಗಿ ಏನಂತ ಕೇಳಲಿಲ್ಲ.